ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಮುಹೂರ್ತಗಳಲ್ಲಿ ಮತ್ತು ಕಾಲದಲ್ಲಿ ರಾಹುಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ, ಈ ರೀತಿಯಾಗಿ ಹಲವಾರು ಕಾಲಗಳಿದೆ. ಆ ಕಾಲಗಳಲ್ಲಿ ಅಭಿಜಿತ್ ಮುಹೂರ್ತ, ಅಭಿಜಿತ್ ಕಾಲ ಅಂತಕ್ಕಂಥದ್ದು ಒಂದು ಭಾರತೀಯ ಅಸ್ಟ್ರಾಲಜಿ ಅಂತ ಹೇಳ್ತೀವಲ್ಲ, ಅದರೊಳಗೆ ಇದು ಒಂದು ಕಾಲ. ಈ ಕಾಲದ ಬಗ್ಗೆ ನಾವು ವಿವರವಾಗಿ ನೋಡೋಣ. ಇದರ ಅರ್ಥ, ಇದರ ಮೂಲ ಹೇಗೆ ಬಂತು, ತತ್ವ, ಇದರ ಮಹತ್ವ ಎಲ್ಲವನ್ನು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಹೂರ್ತ ಶಾಸ್ತ್ರ ಅಂತಕ್ಕಂಥದ್ದಿದೆ. ಅಲ್ಲಿ ಅಭಿಜಿತ್ ಮುಹೂರ್ತ ಅಂತಕ್ಕಂಥದ್ದು ಇದು ಅತ್ಯಂತ ಪ್ರಸಿದ್ಧ ಮತ್ತು ಒಂದು ರೀತಿಯ ಒಂದು ಗೌರವಪೂರ್ಣ ಪವಿತ್ರವಾದ ಕಾಲ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ, ಅಭಿಜಿತ್ ಅಂದರೆ ಏನು, ಇದು ಯಾವ ಸಮಯ, ಇದು ಹೇಗೆ ಲೆಕ್ಕ ಹಾಕ್ತಾರೆ, ಯಾಕೆ ಶುಭ ಅಂತ ಹೇಳ್ತಾರೆ, ಇದು ವೇದಗಳಲ್ಲಿ ಏನಾದರೂ ಇದೆಯಾ, ಇದರಿಂದ ಇದು ಯಾವ ಕೆಲಸಗಳಿಗೂ ಉಪಯೋಗ ಆಗುತ್ತೆ, ಇದರಿಂದ ಏನಾದರೂ ಖಗೋಳ ಅಥವಾ ತಾತ್ವಿಕ ಅರ್ಥ ಇದೆಯಾ, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಬರುತ್ತೆ. ಇವೆಲ್ಲವನ್ನು ಒಂದೊಂದಾಗಿ ನೋಡೋಣ. ಈ ಅಭಿಜಿತ್ ಎಂಬ ಪದದ ಅರ್ಥ ಅಭಿ ಪ್ಲಸ್ ಜಿತ, ಅಂದರೆ ಅಭಿಜಿತ್ ಅಂತಂದರೆ ಎರಡು ಭಾಗಗಳು. ಅಭಿ ಅಂದರೆ ಕಡೆಗೆ, ಮೇಲೆ, ವಿಶೇಷವಾಗಿ, ಸಂಪೂರ್ಣವಾಗಿ ಅಂತಕ್ಕಂಥ ಒಂದು ಅರ್ಥ ಕೊಡುವಂಥದ್ದು ಸಂಸ್ಕೃತದಲ್ಲಿ. ಜಿತ ಅಂದರೆ ಜಯಿಸೋದು, ಜಯಿಸಿದವನು, ಗೆದ್ದವನು. ಹೀಗಾಗಿ ಅಭಿಜಿತ್ ಅಂದರೆ ಸಂಪೂರ್ಣ ವಿಜಯ, ಎಲ್ಲವನ್ನೂ ಜಯಿಸುವ ಶಕ್ತಿ, ಅಂದರೆ ವಿಜಯದಾಯಕವಾದ ಕಾಲ. ಮುಹೂರ್ತ ಅಂದರೆ ಸಾಮಾನ್ಯವಾಗಿ ಭಾರತೀಯ ಕಾಲಮಾನದ ಪ್ರಕಾರ ಒಂದು ದಿನ ರಾತ್ರಿ ಎರಡನ್ನು 30 ಮುಹೂರ್ತಗಳಾಗಿ ಅದನ್ನು ವಿಂಗಡಿಸಿರ್ತಾರೆ. 30 ಭಾಗಗಳಾಗಿ ಮಾಡಿದಾಗ ಅದು ಸರಿಸುಮಾರು 48 ನಿಮಿಷ ಬರುತ್ತೆ. ಈ ಅಭಿಜಿತ್ ಮುಹೂರ್ತ ಅಂತಕ್ಕಂಥದ್ದು ಮಧ್ಯಾಹ್ನದ ಸುತ್ತಲಿನ ಶುಭ ಕಾಲ. ಮಧ್ಯಾಹ್ನ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಮಧ್ಯದ ನಿಖರ ಮಧ್ಯಬಿಂದು, ಅದರ ಸುತ್ತಲೂ ಇರ್ತಕ್ಕಂಥ ಸಮಯ, ಅದರ ಹಿಂದೆ ಮುಂದೆ ಇರ್ತಕ್ಕಂಥ ಸೂರ್ಯೋದಯ, ಸೂರ್ಯಾಸ್ತ. ಕೆಲವು ಸಮಯದಲ್ಲಿ ಸೂರ್ಯ ಬೇಗ ಒಂದು 5-6 ನಿಮಿಷ ಹೆಚ್ಚು ಕಡಿಮೆ ಇರುತ್ತೆ, ಸೂರ್ಯಾಸ್ತ ಅದೇ ರೀತಿ ಇರುತ್ತೆ. ಅವೆರಡರ ಮಧ್ಯದ ಆ ಕಡೆ ಈ ಕಡೆಯ ಕಾಲ. ಉದಾಹರಣೆಗೆ ಸೂರ್ಯೋದಯ 6 ಗಂಟೆ ಅಂತಂದರೆ ಸೂರ್ಯಾಸ್ತ 6 ಗಂಟೆ, ಒಟ್ಟು ಹಗಲು 12 ಗಂಟೆ, ಅದರ ಮಧ್ಯ ಬಿಂದು 12 ನೂನ್ 12 ಗಂಟೆ ಅಭಿಜಿತ್ ಮುಹೂರ್ತ ಅಂತ. ಸಾಮಾನ್ಯವಾಗಿ ಮಧ್ಯಾಹ್ನದ ಸುತ್ತ 48 ನಿಮಿಷಗಳ ಕಾಲ, ಅಂದರೆ ಸುಮಾರು 11:36ರಿಂದ 12:24ರವರೆಗೆ ಸರಿಸುಮಾರು ಬರುತ್ತೆ. ಈ ಅಭಿಜಿತ್ ಮುಹೂರ್ತ ಪ್ರತಿ ದಿವಸ ಇರುತ್ತೆ. ಅಂದರೆ ಅದರ ಸಮಯ, ಋತು, ಸ್ಥಳ, ಸೂರ್ಯೋದಯ, ಸೂರ್ಯಾಸ್ತದ ವ್ಯತ್ಯಾಸ ಇವುಗಳ ಆಧಾರದಲ್ಲಿ ಬದಲಾಗುತ್ತೆ. ಇದನ್ನು ಯಾಕೆ ಶುಭ ಅಂತ ಪರಿಗಣಿಸಿದ್ರು ಅಂದರೆ ಮುಖ್ಯ ಕಾರಣ ಈ ರೀತಿ ಇರ್ಬೋದು. ಸೂರ್ಯನ ಶಕ್ತಿಯ ಪರಾಕಾಷ್ಠೆ. ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ಆ ಆಗಸದಲ್ಲಿ ಮಧ್ಯದಲ್ಲಿರ್ತಾನೆ, ಅತ್ಯಂತ ಪ್ರಭಾವಶಾಲಿ, ಅತ್ಯಂತ ಒಂದು ರೀತಿಯ ಪವರ್ಫುಲ್ ಸ್ಥಿತಿಯಲ್ಲಿರ್ತಾನೆ. ಹೀಗಾಗಿ ಇದು ಶಕ್ತಿ, ಸ್ಪಷ್ಟತೆ, ಸ್ಥಿರತೆ ಮತ್ತು ವಿಜಯದ ಸಂಕೇತ ಅಂತ ಹಿಂದಿನವರು ಕಂಡುಕೊಂಡಿದ್ರು. ಇನ್ನು ಜ್ಯೋತಿಷ್ಯ ತತ್ವದಲ್ಲಿ ನೋಡೋದಾದರೆ ಮುಹೂರ್ತ ಶಾಸ್ತ್ರದಲ್ಲಿ ಕೆಲವು ಕಾಲಗಳಲ್ಲಿ ಮನಸ್ಸು, ಪ್ರಕೃತಿ ಮತ್ತು ಗ್ರಹ ಪ್ರಭಾವ ಇವೆಲ್ಲವೂ ಕೂಡ ಒಂದು ಬ್ಯಾಲೆನ್ಸ್ಡ್, ಸಮತೋಲನದಲ್ಲಿರುತ್ತದೆ ಅಂತ ಪರಿಗಣಿಸಲಾಗಿದೆ. ಅಭಿಜಿತ್ ಮುಹೂರ್ತ ಅಂತಕ್ಕಂಥದ್ದು ಅಂತಹ ಸಮತೋಲನದ ಕಾಲಗಳಲ್ಲಿ ಒಂದು. ಇದು ಬಹಳ ಸೂಕ್ಷ್ಮ ವಿಚಾರ. ಇವೆಲ್ಲವೂ ಕೂಡ ಬಹಳ ಹಿಂದಿನ ಕಾಲದಲ್ಲಿ ಇವೆಲ್ಲವನ್ನೂ ಕೂಡ ತಮ್ಮ ಅನುಭವದಿಂದ ಅವರು ಕಂಡುಕೊಂಡಿದ್ರು. ನೋಡಿ, ಇದು ಯಾವ ಗ್ರಂಥದಲ್ಲಿದೆ ಅಂತಂದರೆ ಮುಹೂರ್ತ ಚಿಂತಾಮಣಿ, ಕಾಲಪ್ರಕಾಶಿಕ, ಧರ್ಮಸಿಂಧು, ನಿರ್ಣಯ ಸಿಂಧು, ಇನ್ನೂ ಹಲವು ಜ್ಯೋತಿಷ ಗ್ರಂಥಗಳಲ್ಲಿ ಅಭಿಜಿತ್ ಮುಹೂರ್ತದ ಉಲ್ಲೇಖ ಇದೆ.
ವೇದಗಳಲ್ಲಿ ಇಂದಿನ ರೀತಿಯ ಅಭಿಜಿತ್ ಮುಹೂರ್ತ ಲೆಕ್ಕ ಒಂಥರ ನೇರವಾದ ಒಂದು ಪ್ರಸ್ತಾವನೆ ಇಲ್ಲ ಅಲ್ಲಿ. ಆದರೆ ಅಭಿಜಿತ್ ಎಂಬುದು ಒಂದು ನಕ್ಷತ್ರದ ಹೆಸರಾಗಿಯೂ ಅಲ್ಲಿ ವೇದಗಳಲ್ಲಿ ಬರುತ್ತೆ. ಅಭಿಜಿತ್ ನಕ್ಷತ್ರ ಅಂದರೆ ಒಂದು ವಿಶೇಷ ನಕ್ಷತ್ರ. ಇದು ಉತ್ತರಾಷಾಢ ಮತ್ತು ಶ್ರವಣದ ಮಧ್ಯೆ ಇರತಕ್ಕಂಥದ್ದು. ಇಂದಿನ ಖಗೋಳಶಾಸ್ತ್ರದಲ್ಲಿ ಅದನ್ನು ವೇಗ ಲೈರಾ ಕಾನ್ಸ್ಟಲೇಷನ್ ಜೊತೆ ಸಂಬಂಧಿಸಲಾಗಿದೆ. ಇರಲಿ, ಅಭಿಜಿತ್ ನಕ್ಷತ್ರ ಮತ್ತು ಅಭಿಜಿತ್ ಮುಹೂರ್ತದ ಸಂಬಂಧ ಏನು ಅಂದರೆ, ಎರಡರಲ್ಲಿಯೂ ಸಾಮಾನ್ಯ ತತ್ವ ವಿಜಯ, ಪ್ರಕಾಶ, ಶ್ರೇಷ್ಠತೆ ಅಂತಕ್ಕಂಥದ್ದು. ಮುಹೂರ್ತ, ನಕ್ಷತ್ರ ಎರಡು. ಇದನ್ನೆಲ್ಲ ಎಲ್ಲ ಶುಭಾರಂಭ, ಹೊಸ ಕಾರ್ಯ, ವಿದ್ಯಾರಂಭ, ರಾಜಕೀಯ ಮುಖ್ಯವಾದ ಕಾರ್ಯಗಳು, ವ್ಯಾಪಾರದ ಆರಂಭ, ದೇವತಾ ಪೂಜೆ, ಮಹತ್ವದ ನಿರ್ಧಾರ ಇವನ್ನೆಲ್ಲವನ್ನು ಈ ಸಮಯದಲ್ಲಿ ಇದನ್ನೆಲ್ಲ ಈ ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ಇನ್ನೊಂದು ಏನಂದರೆ, ಯಾವಾಗಲಾದರೂ ಸರಿಯಾದ ಮುಹೂರ್ತ ಸಿಗದಿದ್ದರೆ ಅಭಿಜಿತ್ ಮುಹೂರ್ತವನ್ನು ಪರ್ಯಾಯವಾಗಿ ಬಳಸ್ತಾರೆ. ಆದರೆ ಇಲ್ಲೊಂದು ಪ್ರಶ್ನೆ, ಇದು ಎಲ್ಲರೂ ಒಪ್ತಾರೆ ಅಂತಂದರೆ ಕೆಲವರು ಒಪ್ಪಲ್ಲ ಇದನ್ನು. ಕೆಲವು ಪರಂಪರೆಗಳಲ್ಲಿ ವಾರದ ದಿನ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಇವೆಲ್ಲವನ್ನು ನೋಡಬೇಕು ಅಂತ ಹೇಳ್ತಾರೆ. ಅಂದರೆ ಅಭಿಜಿತ್ ಮುಹೂರ್ತ ಒಳ್ಳೆಯದಾದರೂ ಎಲ್ಲ ದೋಷಗಳನ್ನು ಸಂಪೂರ್ಣ ನಿವಾರಿಸುತ್ತದೆ ಎಂಬುದರಲ್ಲಿ ಒಂದು ರೀತಿಯ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವಂಥದ್ದು. ಇನ್ನು ಖಗೋಳಶಾಸ್ತ್ರ ಇದು ಸೂರ್ಯನ ಮಧ್ಯಾಹ್ನದ ಸ್ಥಾನಕ್ಕೆ ಸಂಬಂಧಿಸಿದ ಕಾಲಗಣನೆ ಖಗೋಳಶಾಸ್ತ್ರದಲ್ಲಿ. ಆದರೆ ಜ್ಯೋತಿಷ್ಯದಲ್ಲಿ ಇದು ವಿಜಯ, ಪ್ರಕಾಶ ಮತ್ತು ಶಕ್ತಿಯ ಒಂದು ರೀತಿಯ ಸಿಂಬಾಲಿಕ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ಬೋದು. ಅಂದರೆ ಅಭಿಜಿತ್ ಮುಹೂರ್ತ ಅಂತರಂಗದ ಅಜ್ಞಾನವನ್ನು ಜಯಿಸುವ ಕಾಲ. ಇಲ್ಲಿ ಸೂರ್ಯ ಜ್ಞಾನ ಮತ್ತು ಚೈತನ್ಯದ ಸಂಕೇತ. ಇನ್ನು ಮನೋವಿಜ್ಞಾನದ ದೃಷ್ಟಿಯಲ್ಲಿ ನೋಡೋದಾದರೆ ಮಧ್ಯಾಹ್ನದ ಸಮಯ ಚೈತನ್ಯ ಸ್ಪಷ್ಟವಾಗಿರುತ್ತೆ, ಜಾಗೃತಿ ಹೆಚ್ಚಾಗಿರುತ್ತೆ, ನಿರ್ಧಾರ ಶಕ್ತಿ ಸ್ಥಿರವಾಗಿರುತ್ತೆ. ಈ ಅನುಭವವನ್ನು ಪುರಾತನ ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ರು ಅಂತಕ್ಕಂಥದ್ದು. ಇವೆಲ್ಲ ಭಯ ಅಥವಾ ಅಂಧನಂಬಿಕೆನ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಒಂದು ಡೌಟ್ ಬರುತ್ತೆ. ಇದು ಖಂಡಿತ ಭಯ ಅಥವಾ ಅಂಧನಂಬಿಕೆ ಅಲ್ಲ. ಭಾರತೀಯ ತತ್ವದಲ್ಲಿ ಕಾಲವನ್ನು ಗೌರವಿಸುವ, ಕಾಲವನ್ನು ಒಂದು ಜೀವಂತ ಒಂದು ಶಕ್ತಿ ಅನ್ನುವ ರೀತಿಯಲ್ಲಿ ನೋಡ್ತಾ ಇದ್ರು. ಹಾಗಾಗಿ ಅದರ ಧರ್ಮ ಮತ್ತು ಜಾಗೃತಿಯೇ ಮುಖ್ಯ. ಸರಳವಾಗಿ ಹೇಳೋದಾದರೆ ಅಭಿಜಿತ್ ಅಂತಕ್ಕಂಥದ್ದು ವಿಜಯಶಾಲಿ ಎಂಬ ಸಂಸ್ಕೃತ ಪದ. ಈ ಮುಹೂರ್ತ ಮಧ್ಯಾಹ್ನದ ಸುತ್ತಲಿನ ಶುಭ ಕಾಲ, ಸೂರ್ಯ ಶಕ್ತಿಯ ಪರಾಕಾಷ್ಠೆಯ ಸಂಕೇತ ಅಂತಕ್ಕಂಥದ್ದು. ಅನೇಕ ಶುಭ ಕಾರ್ಯಗಳಿಗೆ ಇದನ್ನು ಬಳಸಲಾಗುತ್ತದೆ. ಕೆಲ ದೋಷಗಳನ್ನು ಕಡಿಮೆ ಮಾಡುತ್ತದೆ ಅಂತ ನಂಬಿಕೆ. ತಾತ್ವಿಕವಾಗಿ ಅಜ್ಞಾನವನ್ನು ಜಯಿಸುವ ಚೈತನ್ಯದ ಸಂಕೇತ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ಸಂಪೂರ್ಣವಾದ ವಿವರವನ್ನು ಅಭಿಜಿತ್ ಕಾಲದ ಬಗ್ಗೆ, ಅಭಿಜಿತ್ ಮುಹೂರ್ತದ ಬಗ್ಗೆ ಇಲ್ಲಿ ಬಹಳ ವಿಶದವಾಗಿ ವಿವರವಾಗಿ ಕೊಟ್ಟಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.